ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಖಡಕ್ ಆದೇಶ ಹೊರಡಿಸಲಾಗಿದೆ. ಮೇ 31ರ ಒಳಗಡೆ ಗುಂಡಿ ಮುಚ್ಚಬೇಕು ಅಂತ ಡೆಡ್ಲೈನ್ ವಿಧಿಸಲಾಗಿದ್ದು, ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಈ ಆದೇಶವನ್ನು ಹೊರಡಿಸಿದ್ದಾರೆ. 6 ವಲಯಗಳಲ್ಲಿ ಮೇ 31ರ ಒಳಗಡೆ ಗುಂಡಿ ಮುಚ್ಚಬೇಕು, 2 ವಲಯಗಳಲ್ಲಿ ಜೂನ್ 4ರ ಒಳಗಡೆ ಮುಚ್ಚಬೇಕು ಅಂತ ಇಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಖಡಕ್ ಆದೇಶ. ಮೇ 31ರ ಒಳಗಡೆ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಈ ಆದೇಶವನ್ನು ಹೊರಡಿಸಿದ್ದಾರೆ. 6 ವಲಯಗಳಲ್ಲಿ ಮೇ 31ರ ಒಳಗಡೆ ಗುಂಡಿ ಮುಚ್ಚಬೇಕು, 2 ವಲಯಗಳಲ್ಲಿ ಜೂನ್ 4ರ ಒಳಗಡೆ ಗುಂಡಿ ಮುಚ್ಚಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದ್ದು, ಬಿಬಿಎಂಪಿ ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆಯಾಗಿದೆ. ಆಯಾ ವಲಯ ಆಯುಕ್ತರು ಮೇಲ್ವಿಚಾರಣೆಯನ್ನ ವಹಿಸಲಿದ್ದಾರೆ. ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಟಾಸ್ಕ್ ಫೋರ್ಸ್ ರಚನೆ. ಬಿಬಿಎಂಪಿ ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದ್ದು, ಆಯಾ ವಲಯ ಆಯುಕ್ತರು ಮೇಲ್ವಿಚಾರಣೆ ನಡೆಸಲಿದ್ದಾರೆ. ವಲಯ ಆಯುಕ್ತರು ಯಾರ್ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಡೀಟೇಲ್ಸ್ ಲಭ್ಯವಾಗಿದೆ. ಆರ್ ನಗರ ಮತ್ತು ದಾಸರಹಳ್ಳಿ ಬಿಟ್ಟು ಉಳಿದು ಎಲ್ಲ ಝೋನ್ಗಳಲ್ಲಿ 31ನೇ ತಾರೀಕಿಗೆ ದಿನ ನಿಗದಿಪಡಿಸಿದ್ದೇವೆ. ಅದರೊಳಗಾಗಿ ಇರ್ತಕ್ಕಂಥ ಗುಂಡಿಗಳು ಮತ್ತು ಈ ಒಳಗಾಗಿ ಬರ್ತಕ್ಕಂಥ ಇದರೊಳಗಾಗಿ ಏನು ಹೊಸದಾಗಿ ಕೂಡ ಬರುತ್ತವೆ ಅದು ಎಲ್ಲ ಟ್ಯಾಕಲ್ ಮಾಡ್ತಾರೆ. ಮುಖ್ಯ ರಸ್ತೆಗಳಿಗೆ ನಾವು AI ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡು ಕ್ಯಾಮ್ರಾ ಫಿಕ್ಸ್ ಇತ್ಯಾದಿ ಮಾಡಿಕೊಂಡು ಆ್ಯಪ್ನಲ್ಲಿ ಈಗಾಗಲೇ ಒಂದು ವ್ಯವಸ್ಥೆ ಇದೆ. ಆ ಪ್ರಕಾರ 1400 ಕಿಲೋಮೀಟರ್ ನಮ್ಮ ಮುಖ್ಯ ರಸ್ತೆಗಳು ಏನಿವೆ ಅದರಲ್ಲಿ ನಮ್ಮ ವಾಹನದ ಮೇಲೆ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಅದು ಸ್ಟೇಟಸ್ ಆಫ್ ದ ರೋಡ್ ಅಂತ ಒಂದು ಇವತ್ತು ಟ್ರೈನಿಂಗ್ ಇದೆ, ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಒಂದು ವಾರ ಒಳಗಾಗಿ ಕವರ್ ಆಗಿಬಿಡುತ್ತೆ. ಸೊ ಅದು ರಿಪೋರ್ಟ್ ಏನು ಬರುತ್ತೆ, ಆ ಸರ್ವೆ ರಿಪೋರ್ಟು ಪ್ಲಸ್ ಜನರಿಂದ ಬರ್ತಕ್ಕಂಥ ಫೀಡ್ಬ್ಯಾಕ್ ಪ್ಲಸ್ ನಮ್ಮ ಮಾರ್ಷಲ್ಸ್ ಮತ್ತು ಇಂಜಿನಿಯರ್ಸ್ಗಂತ ಬರ್ತಕ್ಕಂಥ ಫೀಡ್ಬ್ಯಾಕ್ ಅದು ಎಲ್ಲ ಸೇರಿ ನಾವು ನಂಬರ್ ನೋಡ್ತೀವಿ. ಈಗ 31ನೇ ತಾರೀಕು ಒಳಗಾಗಿ ಎಲ್ಲ ಇಂಜಿನಿಯರ್ಸಿಂದ ತಮ್ಮ ಝೋನ್ನಲ್ಲಿ ಯಾವುದೋ ಗುಂಡಿಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಖಡಕ್ ಆದೇಶ ಇದೆ, ಹೀಗಾಗಿ ಯಾವ ರೀತಿ ಈ ಒಂದು ಆದೇಶವನ್ನು ಪಾಲಿಸಲಾಗ್ತಾ ಇದೆ ಬಿಬಿಎಂಪಿಯಿಂದ? ಸುಕನ್ಯಾ, ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ ನಂತರ ಸುಮಾರು 5,000ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಸೃಷ್ಟಿಯಾಗಿತ್ತು. ಈ ಬಗ್ಗೆ TV9 ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಿತ್ತು. ಈಗ TV9 ವರದಿ ಬಳಿಕ ಎಚ್ಚೆತ್ತುಕೊಂಡಂತ ಪಾಲಿಕೆ ಈಗೀಗ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಒಂದು ಕ್ರಮವನ್ನ ಕೈಗೊಂಡಿರುವಂತದ್ದು. ಅಂದ್ರೆ ಮೇ 31ರೊಳಗಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಈಗ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ಕೂಡ ರಚನೆ ಮಾಡಿರುವಂತದ್ದು. ಅಂದ್ರೆ ಆಯಾ ವಲಯ ಆಯುಕ್ತರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡೋ ಮೂಲಕ ರಸ್ತೆ ಗುಂಡಿಗಳಿಂದ ಮುಕ್ತಿಯನ್ನ ಕೊಡೋದಕ್ಕೆ ಈಗ ಬಿಬಿಎಂಪಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಇನ್ನು ಆ ಪ್ರಮುಖ ರಸ್ತೆಗಳೇನಿದೆ ಆ ರಸ್ತೆಗಳಲ್ಲಿ ಯಾವ್ದಾದ್ರು ಗುಂಡಿ ಬಿದ್ದಿದ್ರೆ ಅದನ್ನ ಮಾನಿಟರಿಂಗ್ ಮಾಡೋದಕ್ಕೆ ಕ್ಯಾಮ್ರಾವನ್ನ ಬಳಸೋ ಒಂದು ವ್ಯವಸ್ಥೆಯನ್ನು ಕೂಡ ಜಾರಿ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಿರುವಂತದ್ದು. ಒಟ್ಟಲ್ಲಿ ಈಗಾಗಲೇ 5,500 ರಸ್ತೆ ಗುಂಡಿಗಳು ಬಿದ್ದಿದೆ ಅಂತ ಬಿಬಿಎಂಪಿ ಒಪ್ಕೊಂಡಿತ್ತು. ಇದ್ರ ಬಗ್ಗೆ ಒಂದು ವಿಶೇಷವಾದ ಟೀಮ್ ಅನ್ನ ಕೂಡ ಮಾಡ್ತೀವಿ ಅಂತ ಸರ್ಕಾರ ಕೂಡ ಒಂದು ಪ್ಲಾನ್ ಅನ್ನ ಮಾಡಿತ್ತು. ಈಗ ಟಾಸ್ಕ್ ಫೋರ್ಸ್ ರಚನೆಯನ್ನ ಮಾಡೋ ಮೂಲಕ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಬಿಬಿಎಂಪಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು TV9 ಕೂಡ ರಸ್ತೆ ಗುಂಡಿಯಿಂದ ಆಗ್ತಾ ಇರ್ತಕ್ಕಂಥ ಅವಾಂತರಗಳ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಗುಂಡಿ ಗಂಡಾಂತರ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನವನ್ನ ಕೂಡ ಮಾಡಿತ್ತು. ಇದ್ರ ಪ್ರತಿಫಲವಾಗಿ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡು ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಮುಂದಾಗಿರುವಂತದ್ದು. ಸುಕನ್ಯಾ, ಧನ್ಯವಾದ ಶಾಂತಮೂರ್ತಿ.